ಆಲ್ ಹೆಣ್ಮಗುವಾಗಿ ಹುಟ್ಟೋದೇ ಒಂದು ದೊಡ್ಡ ತಪ್ಪ, ಶಾಪನ, ಇಲ್ಲ ಏನಾದರೂ ಅದು ಒಂದು ಕ್ರೈಮಾ? ಯಾಕೆ ಈ ಥರ ಜನ ನಡೆಸ್ಕೋತಾರೆ ಹೆಣ್ಮಕ್ಳು ಅಂದ ಕೂಡಲೇ? ಯಾಕೆ ಈ ಮನಸ್ಥಿತಿ ಇಷ್ಟು ವರ್ಷಗಳು ಕಳೆದ್ರು, ಶತಮಾನಗಳು ಕಳೆದ್ರು ಸರಿ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತುಂಬ ಕಾಡ್ತಾ ಇರುತ್ತೆ ನನಗೆ. ಪ್ರತಿ ಸರಿ ಕಾಡುತ್ತೆ. ಇವೆಂದೋ ನಾನೊಬ್ಳು ಅಡ್ವೊಕೇಟ್ ಆಗಿದ್ದರೂ ಕೂಡ, ಕಲ್ತವಳಾಗಿದ್ದರೂ ಕೂಡ ಸೇಫ್ಟಿ ಇಲ್ಲ ಅನ್ನೋ ಫೀಲಿಂಗ್ ಈಗಲೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಖಂಡಿತ ಇದೆ. ನಮ್ಮ ಸಮಾಜದಲ್ಲಿ ಯಾರನ್ನು ನೋಡಿದ್ರೂ ಅನುಮಾನ ಬರೋ ಥರ ಇವತ್ತು ಆಗ್ತಾ ಇದೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಮೊನ್ನೆ ಎಲ್ಲೋ ರಾಮನಗರದಲ್ಲಿ, ಇವತ್ತು ಇಲ್ಲೆಲ್ಲೋ ಯಾರೋ ಒಬ್ಬರು ತಲೆ ಬುರುಡೆ ಇಟ್ಕೊಬಂದು ಬೆಳ್ತಂಗಡಿಯಲ್ಲಿ ಹೇಳ್ತಾರೆ, ಏನು ನಾನು ಇದನ್ನು ನೂರಕ್ಕೂ ಹೆಚ್ಚು ಈ ಥರ ಹೆಣ್ಮಕ್ಳನ್ನು, ಅಪ್ರಾಪ್ತ ಹೆಣ್ಮಕ್ಳನ್ನು, ಜೊತೆಗೆ ಹೆಂಗಸರನ್ನು ಕೂಡ ನಾನು ಮಣ್ಣು ಮಾಡಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನೆಲ್ಲೋ ಅತ್ರಾಸಲ್ಲಿ ಒಂದು ದಲಿತ ಹೆಣ್ಮಗಳ ರೇಪ್ ಆಗ್ತಾ ಇರುತ್ತೆ. ಇಡೀ ಭಾರತ ದೇಶದಲ್ಲಿ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಬೆಳೀತಾ ಇದ್ದಾರೆ, ಕಲಿತಾ ಇದ್ದಾರೆ, ಓದ್ತಾ ಇದ್ದಾರೆ. ಆದರೆ ಅತ್ಯಾಚಾರ ಅನ್ನೋದು ನಿಲ್ತಾನೇ ಇಲ್ಲ. ಯಾವಾಗಿದು ಸ್ಟಾಪ್ ಆಗತ್ತೆ? ಯಾಕೆ ಈ ದೌರ್ಜನ್ಯ? ಏನೂ ಮಾಡದ ತಪ್ಪಿಗೆ, ತನಗೆ ಅರಿವೇ ಇಲ್ಲ ತಾನೊಂದು ಹೆಣ್ಣಾಗಿ ಹುಟ್ಟಿದಾಳೆ ಅನ್ನೋದೇ ಒಂದು ತಪ್ಪ, ಶಾಪನ? ಆ ಥರ ಒಂದು ಆ ಹೆಣ್ಣನ್ನು ಅಮಾನುಷವಾಗಿ ನಡ್ಕೊಳ್ತಿರಲ್ಲ. ಆ ಮಗು ಹುಟ್ಟಿದಾಗ ನಿಮ್ಮನ್ನು ಹೇಗೆ ನಿಮ್ಮ ತಾಯಿ ಎತ್ತಿ ಹೊತ್ತು ಸಾಕಿರ್ತಾಳೆ, ಹೇಗೆ ಕೈ ತುತ್ತು ಕೊಟ್ಟಿರ್ತಾಳೆ, ಹಾಗೆ ಅಲ್ವಾ ಆ ಹೆಣ್ಮಗಳು ಕೂಡ ಬೆಳೆದಿರ್ತಾಳೆ ಅನ್ನೋ ಒಂದು ಕಿಂಚಿತ್ತು ಪರಿಜ್ಞಾನ ಬೇಡವಾ ಈ ಕಾಮುಕರಿಗೆ? ಎಷ್ಟು ನೋವಾಗಲ್ಲ ಅಲ್ಲ? ಒಂದು ಕೇಸನ್ನು ನಾನು ಏನೋ ಸ್ಟಡಿ ಮಾಡ್ತಾ ಇದ್ದೆ. ಹೀಗೆ ಆ ಕೇಸಲ್ಲಿ ನೋಡಿದ್ರೆ ಹೊಟ್ಟೆ ಉರಿಯತ್ತೆ ಕಣ್ರಿ, ಹೊಟ್ಟೆ ಉರಿಯತ್ತೆ. ಮಣ್ಣನ್ನು ತುಂಬಿಸಿದ್ದಾರೆ, ಲಿಟ್ರಲಿ ಮಣ್ಣು ಹಾಕಿದಾರಂತೆ. ನಿಮಗೆ ಗೊತ್ತಿರ್ಬೋದು ಯಾವ ಕೇಸ್ ಅದು ಅಂತ. ಬೆಳ್ತಂಗಡಿ ಒಂದು ಏನು ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಮಣ್ಣು ತುಂಬಿಸಿದ್ರಂತೆ ಆಕೆಯ ಮರ್ಮಾಂಗಕ್ಕೆ. ಅಲ್ಲ ರೀ, ನಿಮಗೆ ಒಂದು ಪೈಲ್ಸ್ ಬಂದ್ರೇ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾನು ಹೇಳೋದು ಮಾತಿಗೆ ಈ ರೀತಿಯಾಗಿ ನಡೆಸ್ಕೊಂಡ್ರೆ ಆಕೆ ಏನು ಮಾಡಿದ್ಲು? ಆಕೆ ಶಾಲೆಗೆ ಹೋಗಿ ಕಲಿತು ವಿದ್ಯಾವಂತಲಾಗಿ ಇವತ್ತೇನೋ ಒಂದು ಆಫೀಸರ್ ಆಗಿಯೋ, ಬೇಡ ಒಂದು ಗೃಹಿಣಿಯಾಗಿ ತನ್ನ ಮಕ್ಳಿಗೆ ತಾನು ಪಾಠ ಹೇಳ್ಕೊಡೋ ಅಷ್ಟು ಆಗ್ತಾಯಿದ್ಲು. ನಿಮಗೇನಾಗಿತ್ತು? ಯಾಕೆ ಈ ಸಮಾಜ ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ? ಆಕೆಗೆ ಹಿಂಗೂ ನ್ಯಾಯ ಸಿಗಲಿಲ್ಲ. ನಿರ್ಭಯ ಕೇಸಲ್ಲಿ ಒಂದು ನ್ಯಾಯ ಸಿಕ್ಕಿದೆ, ಅದು ಎಷ್ಟು ವರ್ಷ ಆದಮೇಲೆ ಸಿಕ್ಕಿದ್ದು. ಅದೇನಾದರೂ ತಕ್ಷಣಕ್ಕೆ ಸಿಕ್ಕಿರೋ ಅಂಥದ್ದ? ಹೋರಾಟಗಳ ಮೇಲೆ ಹೋರಾಟ, ಇಡೀ ದೇಶದಂಗೆ ಹೇಳ್ಬೇಕಾಯ್ತಲ್ರಿ. ಒಂದು ಹೆಣ್ಣುಮಗು ಹುಟ್ಟಿದಾಗ ಪ್ರೀತಿಯಿಂದ ಸಾಕಿ, ಆಕೆಗೆ ಒಂದು ಕಾಲ್ಗೆಜ್ಜೆ ಹಾಕಿ, ಒಂದು ಒಳ್ಳೆ ಡ್ರೆಸ್ ಹಾಕಿ, ಫ್ರಾಕ್ ಹಾಕಿ, ಲಂಗ ಬ್ಲೌಸ್ ಹಾಕಿ, ಆ ತಂದೆ ತಾಯಿ ಎಷ್ಟೋ ಒಂದು ಹೂವಿನಾಗೆ ಬೆಳೆಸಿರ್ತಾರ್ರಿ. ಒಂದೇ ಒಂದು ಕ್ಷಣದಲ್ಲಿ, ಒಂದೇ ಒಂದು ದಿನದಲ್ಲಿ ನೀವು ಆಕೆಯ ಜೀವನನೇ ಮುಗಿಸ್ಬಿಡ್ತೀರಲ್ಲ. ಸರಿ ಆಯಿತು, ಅನ್ಯಾಯ ಆಗೋಗಿದೆ, ನಡೆದೋಗಿದೆ. ಆರೋಪಿಗಳ ರಕ್ಷಣೆಗೆ ನಿಲ್ತಾರಲ್ಲ ಈ ವೀರರು, ಈ ಶೂರರು. ಪವರ್ TV ರಾಕೇಶ್ ಶೆಟ್ಟಿ ಅಂತೆ ಆರೋಪಿಯ ರಕ್ಷಣೆಗೆ ನಿಂತು ಬಿಟ್ಟಿದ್ದಾನೆ. ಹೊಟ್ಟೆ ಉರಿಯಲ್ವೇನ್ರಿ? ನಿಮ್ಗೆ ಅನ್ಸಲ್ವೇನ್ರಿ ಆ ಹೆಣ್ಮಕ್ಳದು ತಲೆ ಬುರುಡೆಗಳು ಸಿಗ್ತಾ ಇದೆ ಅಂದರೆ? ನೋವಾಗಲ್ವಾ ನಿಮಗೆ? ಕಣ್ಣಲ್ಲಿ ನೀರು ಬಂತ್ರಿ ನನಗೆ. ಕೆಲವೊಂದು ವಿಚಾರಗಳನ್ನು ಓದ್ತಾ ಎಮೋಷ್ನಲ್ ಆಗಿಬಿಟ್ಟಿದ್ದೆ ನಾನು. ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋಯ್ತು. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಏನೋ ವ್ಯೂಸ್ ಬರಲಿ, ಲೈಕ್ಸ್ ಬರಲಿ, ಅಥವಾ ಯಾರೋ ಸಬ್ಸ್ಕ್ರೈಬ್ ಮಾಡಲಿ ಅಂತಲ್ಲ. ಬೇಕಾದಷ್ಟು ಫಾಲೋವರ್ಸ್ ಇದ್ದಾರೆ ನನಗೆ ಫೇಸ್ಬುಕ್ಕಲ್ಲಿ. ನೀವು ಆ ಥರ ಕೂಡ ಕಮೆಂಟ್ ಹಾಕ್ತೀರಿ ಕೆಲವರು, ನನಗೆ ಗೊತ್ತು. ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳಿದ್ದು ಇರಲಿ, ನಿಮ್ಮ ಮನೆಯಲ್ಲಿ ಒಂದು ಅಕ್ಕನೋ ತಂಗಿನೋ, ಎಷ್ಟು ಜಾಗೃತಿಯಾಗಿ ನೋಡ್ಕೊಳ್ತೀರ ನೀವು. ನೋಡಿ, ನಿನ್ನೆ ಖಾಲಿ ಇಲ್ಲಿ ಒಂಚೂರು ಕಾಣ್ತಾ ಇಲ್ಲ ಅನ್ಸುತ್ತೆ, ಒಂಚೂರು ಬೆಂಕಿ ತಾಗಿತ್ತು ಅಷ್ಟೇ, ಏನೋ ಕುಕ್ಕರ್ ಬಿಸಿ ತಾಗಿದ್ದು, ಮತ್ತು ಒಂಚೂರು ಹಿಂಗೆ ಅಂದಾಗ ಅದನ್ನ ಸ್ವಲ್ಪ ಸ್ಟವ್ ಕೂಡ ತಾಗ್ತು ಅಷ್ಟಕ್ಕೆ. ಎಷ್ಟು ಉರಿಯಾಗಿದೆ, ಎಷ್ಟೋ ಹೊತ್ತು ಸುಧಾರಿಸ್ಕೊಂಡಂಗೆ, ಏನೋ ಅದಕ್ಕೆ ಏನೆಲ್ಲ ಹಚ್ಚಿ, ಏನೆಲ್ಲ ಆರೈಕೆ ಮಾಡಿಕೊಂಡು ಮನೇಲಿದ್ದವ್ರಿಗೆಲ್ಲರಿಗೂ ತೋರಿಸಿದ್ದೀನಿ. ಆ ಹೆಣ್ಮಗಳನ್ನು ಆ ರೀತಿಯಾಗಿ ಅಮಾನುಷವಾಗಿ ನಡೆಸ್ಕೊಳ್ಳುವಾಗ ಆಕೆ ಎಷ್ಟು ಕೂಗಿರಬೇಡ, ಯಾರೆಲ್ಲ ನೆನಪಾಗಿರಬೇಡ, ಯಾವ ದೇವ್ರುಗಳನ್ನು ಕಾಡಿ ಬೇಡಿರಬೇಡ, ಅಣ್ಣ ಅಮ್ಮ ಅಕ್ಕ ಅಂತೆಲ್ಲ ಕೂಗಿರ್ಬೋದಲ್ಲ.
ಈ ಥರ ಎಲ್ಲ ನನ್ನ ಮನಸ್ಸಲ್ಲಿ ತಲೆಯಲ್ಲಿ ಓಡ್ತಾನೇ ಇದೆ, ಕಂಟಿನ್ಯೂಸ್ ಆಗಿ ಓಡ್ತಾ ಇದೆ. ನಿಜವಾಗ್ಲೂ ಯಾವುದಾದ್ರೂ ಹೆಣ್ಮಗಳಾಗಿರ್ಬೋದು ಈ ಘಟನೆಗಳನ್ನು ಏನು ನಡೆದಿದೆ ಈ ಘಟನೆಗಳನ್ನು ಓದಿದ್ರೆ ಅಥವಾ ಅದರ ಬಗ್ಗೆ ತಿಳ್ಕೊಂಡ್ರೆ ಮಾನಸಿಕವಾಗಿ ಕುಗ್ಬಿಡ್ತಾಳೆ. ಹೆಣ್ಣಾಗಿ ಹುಟ್ಟೋದೇ ತಪ್ಪೇನೋ ಅನ್ನೋ ಅಷ್ಟು ನೋವಾಗತ್ತೆ. ಅಲ್ಲ ರೀ, ಈ ಅತ್ಯಾಚಾರಕ್ಕೆ ನಮ್ಮ ಕಾನೂನಲ್ಲಿ ಶಿಕ್ಷೆ ಇರ್ಬೋದು, ಆದರೆ ಆಕೆ ಅನುಭವಿಸಿದ ನೋವು, ಆ ಯಾತನೆ, ನರಕ ಯಾತನೆಗೆ ಏನ್ರಿ ಯಾವ್ದ್ರಿ ಬೆಲೆ ಕಟ್ಟಕ್ಕಾಗತ್ತೆ? ಯಾವ ಬೆಲೆ ಕಟ್ಟಕ್ಕಾಗತ್ತೆ? ನೀವು ಖಂಡಿತವಾಗಿಯೂ ಸಾಧ್ಯ ಇಲ್ಲ ರೀ. ಇಂಥವರ ಪರ ಮಿಸ್ಟರ್ ರಾಕೇಶ್ ಶೆಟ್ಟಿ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ತನಿಖೆ ನಡಿಬಾರ್ದು ಅನ್ನೋ ಹಾಗೆ, ತನಿಖೆ ಅಲ್ಲಿ ಏನು ದಿಕ್ಕು ತಪ್ಪಿಸಬೇಕು ಅನ್ನೋ ಹಾಗೆ ನಡ್ಕೋತಿಯಲ್ಲ, ನಾಚಿಕೆ ಆಗಲ್ವಾ? ವಸಂತ ಗಿಳಿಯಾರ್, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಮರಯ್ಯ? ಹೆಣ್ಮಕ್ಳಿಲ್ವಾ ಹೇಳು? ಅದನ್ನೇನೋ ಒಂದು ದೊಡ್ಡ ಸಾಧನೆ ಥರ ಮಾತಾಡ್ತೀಯಲ್ಲ. ನುಗ್ಗಿ ಹೊಡಿಬೇಕಾಗಿರೋದು ಯಾರಿಗೆ? ಈ ರೀತಿ ಘಟನೆ ನಡೆದಿದೆಯಲ್ಲ, ಅದನ್ನು ಮಾಡಿರೋರ್ನ ನೀನು ನುಗ್ಗಿ ಹೊಡಿಬೇಕು, ನುಗ್ಗಿ ಬಗ್ಸಿ ಹೊಡಿಬೇಕು, ಬೆನ್ಮೂಳೆ ಮುರಿಯೋಂಗೆ ಹೊಡಿಬೇಕು. ನನಗೆ ಎಷ್ಟು ಮಾತಾಡಿದ್ರು ಅಥವಾ ಎಷ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿದಷ್ಟು ಸಿಕ್ಕಾಪಡೆ ಟೆನ್ಷನ್ ಆಗುತ್ತೆ, ಬೇಜಾರಾಗತ್ತೆ. ಅವನು ಯಾವನೋ ಕಿತ್ತೋದ್ ಕೀರ್ತಿ, ಅವ್ನಿಗೆ ಎಷ್ಟು ಸತಿ ಬೈದ್ರೂ ನಾಚಿಕೆ ಇಲ್ಲ. ಅಲ್ಲ ಮಾರಾಯ, ಖಾಲಿ ಎಂಜಿಲ್ ಕಾಸಿಗೆ ಈ ರೀತಿಯಾಗಿ ನಡ್ಕೊಳ್ಳೋದಾ ನೀವುಗಳು? ನಾಚಿಕೆ ಆಗಲ್ವಾ ನಿಮಗೆ? ಎಮೋಷನ್ಸೇ ಇಲ್ವಾ? ಸತ್ತೋಗ್ಬಿಟ್ಟಿದ್ಯಾ? ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅನ್ನುವಂತಹ ಒಂದಿಷ್ಟು ನಿಮ್ಗನ್ಸಲ್ವಾ? ಆಕೆ ಬಟ್ಟೆ ಹರಿದಾಕಿ, ಇಮ್ಯಾಜಿನ್ ಮಾಡಿ, ಆಕೆ ಬಟ್ಟೆ ಹರಿದಾಕಿ, ಯಾರು ಅಂತಾನೆ ಗೊತ್ತಿಲ್ಲ, ಒಂದು ಥರ್ಡ್ ಪರ್ಸನ್ ಆಕೆ ಬಟ್ಟೆ ಹರಿದಾಕಿ, ಆಕೆಗೆ ಮದುವೆ ಆಗಿರಲ್ಲ, ಒಂದು ಸಣ್ಣ ಹೆಣ್ಮಗಳು ಆಕೆ ಬಟ್ಟೆ ಹರಿದಾಕಿ, ಆಕೆ ಪರ್ಮಿಷನ್ ಇಲ್ದಂಗೆ ಅಮ್ಮ, ಅಪ್ಪ, ಅಕ್ಕ, ಯಾವ ದೇವರುಗಳನ್ನ ಎಲ್ಲರನ್ನ ಕರೆದಿರ್ಬೋದು ಮರಯ್ಯ. ಒಮ್ಮೆ ಊಹೆ ಮಾಡ್ಕೊಳ್ಳಿ ಸಾಕು. ಇನ್ನಾದರೂ ಬಿಟ್ಬಿಡಿ, ದಯಮಾಡಿ ಬಿಟ್ಬಿಡಿ. ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗಲಿ. ಇನ್ನಾದರೂ ಈ ವಿಡಿಯೋಗಳನ್ನು ಮಾಡೋದನ್ನು, ಈ ಒಂದು ಏನು ಹೇಳ್ತಾರೆ, ನೀವು TV ಚಾನಲ್ಗಳಲ್ಲಿ ಬರೋದನ್ನು ಇದರ ಪರ ವಹಿಸ್ಕೊಂಡು ನಿಲ್ಲಿಸಿ. ಒಂದು ನ್ಯಾಯ ಸಿಗಲಿ. ಒಂದಷ್ಟು ಜನ ಈ ತಪ್ಪು ಮಾಡೋದ್ರಿಂದ ದೂರ ಇರಲಿ. ಕಂಪ್ಲೀಟಾಗಿ ಇದರಿಂದ ಸರಿ ಹೋಗ್ಬಿಡತ್ತೆ ಅಂತ ನನಗೂ ನಂಬಿಕೆ ಇಲ್ಲ. ಭಯ ಹುಟ್ಟಿಸಿದೆ ಇದು. ಪ್ರತಿಯೊಬ್ಬ ಹೆಣ್ಮಗಳು ಭಯ ಪಡುವಂಥ ವಿಚಾರ. ನನಗೆ ಇವತ್ತು ನಿಜವಾಗ್ಲೂ ಒಂಥರ ನೋವಾಗಿದೆ. ನೀವು ಯಾರೇ ಆಗಿರಲಿ ಈ ವಿಚಾರನ ಬೆಂಬಲಿಸಲಿಕ್ಕೆ ಖಂಡಿತ ಹೋಗಬೇಡಿ ಫ್ರೆಂಡ್ಸ್. ನಾನು ಕೇಳ್ಕೊಳ್ಳೋದಿಷ್ಟೇ. ಶಿಕ್ಷೆ ಇದೆ, ಕಾನೂನಲ್ಲಿ ಖಂಡಿತ ಶಿಕ್ಷೆ ಖಂಡಿತ ಇದೆ. ಆದರೆ ಆರೋಪಿಗಳನ್ನು ಹುಡುಕಿ ಅವರನ್ನು ನೀವು ಬಂಧಿಸಲಿಕ್ಕೆ ಬಿಡದಂಗೆ, ಅವರನ್ನೇನೂ ಮಾಡಲಿಕ್ಕೆ ಬಿಡದಂಗೆ ಪರ ವಹಿಸ್ತೀರಲ್ಲ, ಅದು ಬೇಸರ ಆಗೋದು. ದಿಕ್ಕು ತಪ್ಪಿಸ್ತೀರಲ್ಲ, ಆ ಕೆಲಸ ಮಾಡಬೇಡಿ. ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅಂತ ಗಟ್ಟಿಯಾಗಿ ಕೇಳ್ಕೊಳ್ಳಿ. ಇನ್ನು ಮುಂದೆ ಯಾರು ಆ ತಪ್ಪು ಮಾಡದೇ ಇರೋಂಗೆ ನೋಡ್ಕೊಳ್ಳಿ. ನಿಮ್ಮ ಮನೆ ಗಂಡು ಮಕ್ಕಳಿಗೆ ನೀವು ಸರಿಯಾದ ಸಂಸ್ಕಾರವನ್ನು ಕಲಿಸ್ಬೇಕು. ಬರೀ ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಕಳಿಗೂ ಸಂಸ್ಕಾರವನ್ನು ಕಲಿಸ್ಬೇಕಾಗಿದೆ ಇವತ್ತು. ಏನು ಆ ಸಂಸ್ಕಾರ ಅಂದರೆ, ನಿನ್ನ ವಯಸ್ಸು ಬಂದಾಗ ನಿನಗೆ ಮದುವೆ ಆಗುತ್ತೆ ಮಾರಾಯ, ಹಾದಿ ಬೀದಿಯಲ್ಲೆಲ್ಲ ತಪ್ಪು ಮಾಡಬೇಡ, ನೀನು ನಾಯಿ ಅಲ್ಲ, ಇಷ್ಟೇ ಹೇಳಿ. ನೀನು ನಾಯಿ ಅಲ್ಲ, ನೀನು ಮನುಷ್ಯನ ರೀತಿ ಬಿಹೇವ್ ಮಾಡು, ನಡ್ಕೋ ಅನ್ನೋದನ್ನು ನೀವು ಕಲಿಸಿ. ಯಾರು ನಾಯಿಗಳಾಗಬೇಡಿ, ದಯವಿಟ್ಟು ನಾಯಿಗಳಾಗಬೇಡಿ. ಹೆಣ್ಮಕ್ಳನ್ನು ನಾಯಿಗಳಾಗಿ ನೋಡಬೇಡಿ, ನೀವು ನಾಯಿಗಳಾಗಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ಇದು ಒಂದಾದರೆ ಇಡೀ ದೇಶದಲ್ಲಿ ಈ ಪ್ರಕರಣಗಳು ಕಡಿಮೆ ಆಗುತ್ತೆ. ನಮ್ಮ ದೇಶಕ್ಕೆ ವಿದೇಶಿಯರು ಬರೋಕ್ಕೆ ಹೆದರ್ಕೊಳ್ತಾ ಇದ್ದಾರಂತೆ. ಅವರ ದೇಶಗಳಲ್ಲಿ ಹೆಣ್ಮಕ್ಳು ಭಾರತ ದೇಶಕ್ಕೆ ಟ್ರಿಪ್ ಹೋಗುವಾಗ, ಟೂರ್ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಇದನ್ನೆಲ್ಲ ಕೇಳುವಾಗ ನಾಚಿಕೆನೂ ಆಗುತ್ತೆ, ತಲೆ ತಗ್ಗಿಸ್ಬೇಕು ಅಂತ ಅನಿಸುತ್ತೆ. ಭಾರತ ದೇಶದಲ್ಲಿ ಹೆಣ್ಣನ್ನೇ ಭೂಮಿ ತಾಯಿಗೆ ಹೋಲಿಸಿರುವಂಥದ್ದು, ಈ ದರಿದ್ರಿ ಅಂತ ಕರೆಯುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ನಮ್ಮ ದೇಶದ ಗಂಡು ಮಕ್ಕಳು ಈ ರೀತಿ ಬಿಹೇವ್ ಮಾಡೋದಾ ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದಿರ, ದಯವಿಟ್ಟು ಎಲ್ಲ ಹೆಣ್ಮಕ್ಳನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಿ. ಇದನ್ನು ನಾನು ಕೇಳ್ಕೊತೇನೆ. ಹಾಗೂ ಈ ವಿಚಾರದಲ್ಲಿ ಯಾರೆಲ್ಲ ನಿಮ್ಮ ಕೆಟ್ಟ ಬುದ್ಧಿಯನ್ನು ತೋರಿಸ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ದಯವಿಟ್ಟು ನಿಲ್ಲಿಸಿ, ನ್ಯಾಯ ಸಿಗಲಿ.
ಇದು ಒಂದು ನ್ಯಾಯ ಸಿಕ್ಕಿದ್ರೆ ಇನ್ನೊಂದಷ್ಟು ಕ್ರೈಮ್ಗಳು ನಿಲ್ಲತ್ತೆ, ಇನ್ನೊಂದಷ್ಟು ಅತ್ಯಾಚಾರಗಳು ನಿಲ್ಲತ್ತೆ, ಎಷ್ಟೋ ಹೆಣ್ಮಕ್ಳು ಬದುಕು ಕಟ್ಕೊಳ್ಳೋ ಅಂತೆ ಆಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.